ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಇನ್ನೊಂದು ಅವರ್ ಹೋದರೆ ಗುಡ್ ಆಫ್ಟರ್ನೂನ್ ಆಗುತ್ತೆ. ನಿನ್ನೆ ವಾಕಿಂಗ್ ಸ್ಟ್ರೀಟಿಂದ ಬಂದು ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಸೊ ರಿಲ್ಯಾಕ್ಸ್ ಮಾಡಿ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ರೆಡಿ ಆಗಿದ್ದೀವಿ. ಬೈ ದ ವೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. Day 2 of Ho Chi Minh City, our Vietnam trip. ಪಬ್ ಸ್ಟ್ರೀಟ್ದು ಮಾರ್ನಿಂಗ್ ವ್ಯೂ ನೋಡಿ, ಖಾಲಿ ಖಾಲಿ. ಇಲ್ಲೇ ನಾನು ನಿನ್ನೆ ರಾತ್ರಿ ಮರೆದಿದ್ದು ಅನ್ಸುತ್ತೆ ನಮಗೆ. ಒಂದಿನಕ್ಕೇ ನಮ್ಮ ದೇಶದ ಊಟನ ತುಂಬ ಮಿಸ್ ಮಾಡ್ಕೊತಿದ್ವಿ ನಾವು. ಸೊ ಇಂಡಿಯನ್ ರೆಸ್ಟೋರೆಂಟ್ನ ಹುಡ್ಕೊಂಬಂದ್ವಿ. ಒಂದು ಇಂಡಿಯನ್ ರೆಸ್ಟೋರೆಂಟ್ನ ಹುಡುಕಿ ಬಂದಿದ್ದೀವಿ. ಅಲ್ಲಿ ಬ್ರೇಕ್ಫಾಸ್ಟ್ ಆಲ್ರೆಡಿ ಇಡ್ಲಿ ಆರ್ಡರ್ ಮಾಡಿದೆ. ಸಿಕ್ಕಾಪಟ್ಟೆ ಆಗ್ತಾ ಇದೆ. ಟೇಸ್ಟ್ ಮಾಡಿ ತಗೋಬೇಕು, ಇದು ಬೇಕು. ಸೇಮ್ ಚಟ್ನಿ, ಸೇಮ್. ಎಷ್ಟು ಹಾಕ್ಸೋದು ಅಂತಲೇ ಗೊತ್ತಿಲ್ವಲ್ಲ. ನಮ್ಮ ಬಾಸ್ ಹಾಕ್ಸ್ಕೊಬೋತಾರೆ, ನಾವು ಸೈಡ್ಗೆ ಇರ್ತೀವಿ. 50,000 ಡಾಲರ್ಸ್ ಆಗ್ತದ, 2.44 ಲೀಟರ್ ಬಂತು. ಸೊ ಇಲ್ಲಿಂದ ನಾವು ಇಂಡಿಪೆಂಡೆನ್ಸ್ ಪ್ಯಾಲೇಸ್ ಹುಡ್ಕೊಂಡು ಹೋದ್ವಿ. ಪ್ಲೀಸ್ ಡೋಂಟ್ ಟ್ರಸ್ಟ್ ದ ಮ್ಯಾಪ್, ಗೂಗಲ್ ಮ್ಯಾಪ್ಸ್. ಅಲ್ಲಿ ಯಾರಾದ್ರು ಹೋದೆ ಅಂತ ತೋರಿಸ್ತಾರೆ, ಇಲ್ಲಾರು ಹೋದೆ ಅಂತ ತೋರಿಸ್ತಾರೆ. ಏನು ಅರ್ಥನೇ ಆಗಲ್ಲ ಭಾಷೆ. ಮೂಕರಾಗಿ ಹೋಗ್ಬಿಟ್ಟಿದ್ದೀನಿ, ಮಾತಂದ್ರೂ ಮೂಕರು. ಇಡ್ಲಿ ಮನೆ ಬಂದೋದಕ್ಕಿಂತಲ್ಲ ಅದು ಆಲ್ಮೋಸ್ಟ್ 2,20,000 ವಿಯಟ್ನಾಮಿಕ್ ಲಾಂಗಲ್ಲಿ ಆಯಿತು. 2 ಲಕ್ಷ ಆಲ್ಮೋಸ್ಟ್ 900 ರೂಪಾಯಿ. 900 ರೂಪಾಯಿ ಅಲ್ಲ ಕಮ್ಮಿ, ಲೈಕ್ 750 to 780 ಆ ರೇಂಜಲ್ಲಿ ಬರುತ್ತೆ. ಹೌದಾ? 800 ರೂಪಾಯಿಗೆ ಆಯ್ತು. ಬರೀ ಕೊಟ್ಟಿದ್ದು 3 ಇಡ್ಲಿ, 1 ಈರುಳ್ಳಿ ದೋಸೆ, 800 ರೂಪಾಯಿ. ಈರುಳ್ಳಿ ರೇಟ್ ಜಾಸ್ತಿ. ಇಂಡಿಯಾದಲ್ಲಿ ಎಷ್ಟು ಬಂದಿರೋದು, 10 ಜನ ಕೊಟ್ಬಿಡ್ಬೋದಿತ್ತು. ಆ್ಯಕ್ಚುಲಿ ಗೂಗಲ್ ಮ್ಯಾಪಲ್ಲಿ ಗೇಟ್ ಎಲ್ಲೋ ತೋರಿಸ್ತು, ಅಲ್ಲಿ ಹೋದರೆ ಆ ಕಡೆ ಆ ಕಡೆ ಆ ಕಡೆ ಅಂತ ಮುಂದೆ ಕಳಿಸ್ತಾನೇ ಇದ್ರು. ಸರ್ 12 ಗಂಟೆಗೆ ಜಾಬ್ ಮಾಡ್ತಾರೆ. ಅವ್ರು ಟೈಮ್ ಸಿಕ್ಕಾಗ ಅವ್ರು ಮಾಡ್ಕೋತಾರೆ. ಈಗ 12 ಗಂಟೆ ರಾತ್ರಿ ಊಟ ಮಾಡೋದು. ಫೈನಲಿ ಕರೆಕ್ಟ್ ಗೇಟ್ ಸಿಕ್ತು ನಮಗೆ. ಸೊ ನಮ್ಮಿಬ್ಬರಿಂದ 1,60,000 ಡಾಂಗ್ಸ್ ಆಯಿತು ಟಿಕೆಟು. Thank you. From Norodom Palace to Independence Palace. Okay. ಒಳಗಡೆ ಹೋಗ್ತಿದ್ದಂಗೆ ನೋ ವಿಡಿಯೋ ಅಂದರು. ಫೋಟೋಸ್ ಹಿಡ್ಕೋಬೋದು, ಬಟ್ ವಿಡಿಯೋ ಹಿಡ್ಕೊಳಕ್ಕೆ ಬಿಡಲ್ಲ. ಗೈಸ್ ಹೋಗಿ ಬಂದ್ವಿ ಇಂಡಿಪೆಂಡೆನ್ಸ್ ಪ್ಯಾಲೇಸ್ ಒಳಗೆ. ವಿಡಿಯೋ ಅಲೋ ಇಲ್ಲ, ಸೊ ಜಸ್ಟ್ ಫೋಟೋಸ್ ಇತ್ತು. ಓಕೆ ಗೈಸ್, ಇಫ್ ಯು ಆರ್ ಲೈಕ್ ಹಿಸ್ಟ್ರಿ ಫ್ರೀಕ್ ಇದ್ದರೆ ಮಾತ್ರ ಹೋಗ್ಬೋದು, ಇಲ್ದಿದ್ರೂ ಹೋಗ್ಬೋದು. ಬಟ್ ದ ಥಿಂಗ್ ಇಸ್ ಲೈಕ್ ಪ್ರತಿಯೊಂದೂ ಓದ್ಕೊಂಡು ಹೋಗಬೇಕು ನೀವು. ಇಲ್ಲ ಅಂದರೆ ಆಡಿಯೋದು ತಗೊಳ್ಳಿ ನೀವು ಒಂದು. ಏನಿಲ್ಲ, ಒಳಗಡೆ ಹೋದರೆ ವಿಯೆಟ್ನಾಮ್ದು ವಾರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವ್ರದ್ದು ಜನರಲ್, ಅವ್ರು ಹೆಂಗೆ ಸತ್ರು, ಇವ್ರು ಹೆಂಗೆ ಸತ್ರು ಎಲ್ಲ ಹೇಳಿದ್ದಾರೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ಎಲ್ಲೋ ಪಾರ್ಕ್ ಮಾಡಿದ್ದೀವಿ ನಾವು ವೆಹಿಕಲ್ನ, ಇಲ್ಲೇ ಅನ್ಕೊತೀನಿ ಬಾ. ಸೊ ಇಲ್ಲಿಂದ ನಾವು ಕೂಚಿ ಟನಲ್ ಕಡೆ ಹೊರಟ್ವಿ. 52 kilometers left for ಕೂಚಿ ಟನಲ್. ಗೈಸ್ 70 ಕಿಲೋಮೀಟ್ರ್. ಸಾಗರ್ ನಿಜವಾಗ್ಲೂ ಗ್ರೇಟ್. ಓಡಿಸ್ತಾನೇ ಇದ್ದ. ಫೈನಲಿ ಬಂದು ತಲುಪಿದ್ವಿ. 1.25 ಅವರ್ ಬೇಕಾಯಿತು. ಅಷ್ಟು ದೊಡ್ಡದು ಇದರಲ್ಲಿ ಗೈಸ್ ಇಲ್ಲ ಹಾಕೋರೆ, ಅದು ಮರದ ಮೇಲೆ ಎಂಟು ಟನಲ್ ಅಂತ. ನಾವು ಇನ್ನೂ ಅರ್ಧ ಕಿಲೋಮೀಟ್ರ್ ಒಳಗಡೆ ಹೋಗಿದ್ದೀವಿ. ಈ ಟನಲ್ ಎಂಟ್ರಿ ಬಿಟ್ಟು ಹಾಗೆ ಮುಂದೆ ನಡ್ಕೊಂಡು ಹೋದರೆ ಆ್ಯಕ್ಚುಲಿ ಅಲ್ಲಿ ವಾರಲ್ಲಿ ಯೂಸ್ ಮಾಡಿರೋ ಹೆಲಿಕಾಪ್ಟರು, ಪ್ಲೇನು ಎಲ್ಲ ಮ್ಯೂಸಿಯಂ ಥರ ಮಾಡಿಬಿಟ್ಟಿದ್ದಾರೆ. ನೋಡಿ ಗೈಸ್, ಎಷ್ಟು ರೈಫಲ್ ಕನೆಕ್ಷನ್ಸ್, ತುಂಬಾ ಕಲೆಕ್ಷನ್ಸ್ ಇದೆ. ಎಲ್ಲ ಅವಾಗ ಯೂಸ್ ಮಾಡಿದ್ದು ಅಷ್ಟೇ. ಸೂಟ್ ಕೇಸು
ಮೋಸ್ಟ್ಲಿ ಇದೆಲ್ಲ ಚಾದು, ಅದು ವಾಟರ್ ಕ್ಯಾನು, ಸೂಟ್ ಕೇಸ್ ಇದು. ಓ ಇದೆಲ್ಲ ದೊಡ್ಡ ದೊಡ್ಡದು ರೈಫಲ್ಸ್. ಇದೆಲ್ಲ ಇನ್ನೂ ಪ್ರಿಸರ್ವ್ ಮಾಡಿಬಿಟ್ಟಿದ್ದಾರಲ್ಲ ಈ ಸ್ನೈಪರ್ಸ್ನು ರೈಫಲ್ಸ್ ಎಲ್ಲ. ಬಾ ಓಹೋ ಎಂಟ್ರೆನ್ಸ್ ಸ್ಕ್ಯಾನ್ ಮಾಡಿದ್ರೆ ಯು ಕ್ಯಾನ್ ಲಿಸನ್ ಟು ದ ಆಡಿಯೋ. ಅಲ್ಲಿ ಜಾಗ ಇದ್ದರೂ ಹಿಂಗೆ ಸಾಹಸ ಬೇಕಾ ನಿಮಗೆ? ಜಾಗ ಇಲ್ವಾ ಅಲ್ಲಿ? ಟನಲಲ್ಲಿ ನುಗ್ಗೋಗು ಅಂದರೆ ಇಲ್ಲಿ ಮರದ ಕೊಂಬೆ ಮಧ್ಯದಲ್ಲಿ ನುಗ್ಗಿ ಹೋಗ್ತಿದ್ಯಾ? ಪ್ರಾಕ್ಟೀಸ್ ಸೆಷನು ಜಸ್ಟ್ ನೋಡಿ, ನೋಡ್ಬೋದಲ್ಲ ಸ್ಕ್ಯಾನರು, ಸೇಮ್ ಈ ಥರ ಸ್ಕ್ಯಾನರ್ ಇಟ್ಟಿದ್ದಾರೆ. ಸ್ಕ್ಯಾನ್ ಮಾಡಿ ಆಡಿಯೋ ಕೇಳ್ಬೋದು. ಪ್ಲೀಸ್ ಡೋಂಟ್ ಟಚ್ ದ ಆಬ್ಜೆಕ್ಟ್ಸ್. ಇಲ್ಲೇ ಸ್ಕ್ಯಾನ್ ಮಾಡಿ ಕೇಳು ಫಸ್ಟಲ್ಲಿ ನೋಡೋಣ. ಅಲ್ಲಿಲ್ವಾ ಸ್ಕ್ಯಾನರ್? ಅಲ್ಲಿ ಇದೆಯಲ್ಲ ಆ ಕಡೆ ಇಟ್ಟಿಲ್ವಾ ಸ್ಕ್ಯಾನರ್ ಇದ್ರದ್ದು? ಇಲ್ಲಿ ಏನು ಅಂದರೆ ಅಲ್ಲಿ ಆಡಿಯೋ ಸ್ಕ್ಯಾನರ್ಸ್ ಇಟ್ಟಿರ್ತಾರೆ, ಅಲ್ಲಿ ಎಲ್ಲ ಸ್ಟ್ಯಾಚ್ಯೂಸ್ ಎಲ್ಲ ಇಟ್ಟಿದ್ದಾರಲ್ಲ, ಅದ್ರ ಸ್ಟೋರಿ ಟ್ರೈ ಮಾಡೋಣ. ಸ್ಕ್ಯಾನರ್ ಇದೆಯಲ್ಲ ಅದೇನು ಹೇಳುತ್ತೆ ಅಂತ ನೋಡ್ಬಿಡೋಣ ಅಂತ. ಸ್ಕ್ಯಾನ್ ಮಾಡಿಬಿಟ್ಟು ನಂಬರ್ 2 ಸೇಮ್ ಅವ್ರ ಥರನೇ ಕಾಣ್ತಿದ್ಯಾ ಇಲ್ಲಿ ನಿಂತ್ಕೊಂಡು ನೀನು? ಓ ಶೇಟ್, ವಿಯೆಟ್ನಮೀಸಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ ಕೊಡಿ. ಗೂಗಲ್ ಟ್ರಾನ್ಸ್ಲೇಟ್. ಡೌನ್ಲೋಡ್ ದ ಆ್ಯಪ್, ಗೈಡ್ ಆ್ಯಪ್ ಡೌನ್ಲೋಡ್ ಫಾರ್ ಆ್ಯಂಡ್ರಾಯ್ಡ್ ಮಾಡಲ. ಆಮೇಲೆ ವೈರಸ್ ಗಿರಸ್ ಇದಾಗ್ತೀನಿ. ಬೇಡ ನಡಿ. ಬೇಡ. 2 The tunnel is this way. ಈಗಮ್ಮ ಎಷ್ಟು ಜನ ಅಂತ ಕೇಳ್ಬಿಟ್ಟು ಇಬ್ಬರೇ ಅಂದಿದ್ದಕ್ಕೆ ಈ ಕಡೆ ಅಂತ ಕರ್ಕೊಂಡು ಹೋಗ್ತಾರೆ. ಗೊತ್ತಿಲ್ಲ ಟನಲ್ ಈ ಕಡೆ ಇದೆ ಅಂತ. ಎಲ್ಲ ಬರ್ತಾರಲ್ಲ ಅಲ್ಲಿ. ಓಕೆ 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 ಗಾಟ್ ಇಟ್ ಯಾ ಥ್ಯಾಂಕ್ ಯು. ಹೋಗಿದ ತಕ್ಷಣ ಫಸ್ಟ್ ಟನಲ್ ಒಳಗೆ ಕಳಿಸಿದ್ರು, ಇಲ್ಲಿಂದ ಅಲ್ಲಿಗೆ ಬನ್ನಿ ಅಂತ. ಏನು ಕತ್ಲಿದೆ, ಹೋಗ್ಬೋದಲ್ಲ? ತಾಳು ಹಾಂ ನಡಿ. ಇಷ್ಟೇ ಕೈ ಸೈಟ್ ಇರೋದು. ಹಾಂ ಓ ಶಿಟ್, ಅದಕ್ಕೆ ಬ್ಯಾಗ್ ಹುಷಾರು. ಅವರು ವಾರಿಂದ ಎಸ್ಕೇಪ್ ಆಗೋಕ್ಕೆ ಟನಲ್ ಮಾಡಿದ್ರಿಂದ ನಾವು ಹಿಂಗೆ ಮಾಡ್ತೀವಿ. ದ ಅಮೌಂಟ್ ಆಫ್ endurance they had to have. Oh my god. Mình lấy không mang thứ chứ còn lấy người nhiều. ಸೊ ದ್ಯಾಟ್ ವಾಸ್ ಅವರ್ ಫಸ್ಟ್ ಸ್ಟಾಪ್. ಆಮೇಲೆ ಮುಂದಕ್ಕೆ ಕರ್ಕೊಂಡೋಗಿ ಇನ್ನು ಗೊರಿಲ್ಲಾ ವಾರ್ಫೇರ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ಇವ್ರು. ಆ್ಯಕ್ಚುಲಿ from underground local people can put a gun barrel to shoot the enemy. That's a guerrilla warfare. ಸೊ ಏನಿಲ್ಲ, ಅಲ್ಲಿ ಇವಾಗ ಕಾಣಿಸ್ತಿದೆಯಲ್ಲ ಆ ಹೋಲಿಂದ ಸ್ನೈಪರ್ಸ್ ಶೂಟ್ ಮಾಡೋರಂತೆ ಎನಿಮೀಸ್ನ. But if they come closer, them shoot, because if they know where you are, they use a hand grenade, blow up the bunker. How can we go inside the bunker? Where is the entrance? Yeah, take a look right here, ladies. This is the actual size of the entrance, original one. Oh my god. 30 by 40 centimeter. Everything under cover. With leaf or grass, So if you want to go, make sure you the bigger size for foreigner over here. 小的跟大洞，这是小洞，那是大洞。它装住了。 If you want to go, can you enter from here? Go straight, one way, and you will come out over there. I will open the exit for you. It's just about 7 meters from here to the other side. ದಾರಿ ಗೊತ್ತಾಗ್ತದಾ? ಹ್ಯಾಟ್ ಕೊಡು, ಹ್ಯಾಟ್. ಗೈಸ್ ಅಷ್ಟೇ.
ಅವಾಗಲೇ ಇಲ್ಲಿ ತೋರಿಸಿದ್ರಲ್ಲ ಗೈಸ್, ಇದು ಚಿಕ್ಕದಿದೆ ಹೋಗೋಕ್ಕಾಗಲ್ಲ ಅಂತ, ಅದು ಇದು. ಆ್ಯಂಡ್ ಹೋಗ್ತಾ ಹೋಗ್ತಾ ಇದು ಸಿಕ್ಕಾಪಟ್ಟೆ ಚಿಕ್ಕದಿದೆ ಗೈಸ್. ಇದು ಇನ್ನೊಂದು ಏರಿಯಾ ಇದೆ, ಹೋಗ್ಬೋದು. ಏನೂ ಇಲ್ಲ ಇಲ್ಲಿ, ಫ್ಯಾನು ಮತ್ತು ಫ್ಯಾನ್ ಇಟ್ಟಿದ್ದಾರೆ ಅಷ್ಟೇ ಇದೆ ಇಲ್ಲಿ. ಆ್ಯಂಡ್ ಇಟ್ ವಾಸ್ ಲೈಕ್ ಇದೀನಿ ಹಿಂಗೆ ತಗೊಂಡು ಇದನ್ನೇ ದಿಸ್ ಒನ್ ಗೈಸ್. ಫೈನಲಿ ಐ ಆಮ್ ಹಿಯರ್. Thoải mái con, bình thường. Đây này bác kìa, kìa, nhìn bác xuống kìa. Đó. ಆಗುತ್ತಲ್ವಾ?你先在上面，我帮你拍张照。Đang xuống anh, đang xuống với bác anh. ಗೈಸ್ ಇಲ್ಲಿ ಹೋಗಿದ್ದಾರೆ ನೋಡಿ, Thì mình chỉ xin lại cái mũ thôi. ಇಲ್ಲಿಂದ ಬರ್ಬೋದು ಇವಾಗ, ಹೇಳ್ತೀನಿ. I cut one line on the tree. That means somewhere around you about 4 square meter. There is a secret entrance. But if you see double line on the tree, yeah, careful, yeah. Some booby trap from around you. Two lines. ಹಿಂಗೆ ಮರದ ಮೇಲೆ ಚಿಹ್ನೆ ಹಾಕಿರ್ತಿದ್ರಂತೆ. ಸೊ 2 ಲೈನ್ ಇತ್ತು ಅಂದರೆ ಎಲ್ಲೇ ಎಲ್ಲ ಬೂಬಿ ಟ್ರ್ಯಾಪ್ಸ್ ಇದೆ ಅಂತ. I will guide you to the Nitin bunker. Underground is the biggest tunnel. The bunker big enough for 20 Vietnamese soldiers. From here to the bunker, it takes about 10 meter. 10 meter long. It's similar size like a hospital bunker over there. But you know, after 10 meter, there are 2 more options, 2 more tunnels. Yeah, your experience, yeah. Option 1 on your right hand side, there is an emergency exit to the surface. Option 2 on your left, there is an entrance to second level. You have the time for your experience the second level. But you know, if you go deeper tunnel, it's much smaller. Tunnel only 1 meter high. You have to go like a duck walk, yeah, duck walk. And if you're tired, you have to crawl by your hand and your knee. More difficult for you, but it's more fun. Yeah. How long? Yeah. It takes about 50 more meters. Option 2, yeah, 50 meter, 50, not 15, yeah, 50. Tunnel not good for someone have problem with heart disease, asthma and claustrophobia. Don't try. Yeah, so now let's do the option 1 first, 10 meter. Take a look at the bunker and then come over there. Okay. ಸೊ ಏನು ಅಂದರೆ ಇದು 50 ಮೀಟರು ನೆಕ್ಸ್ಟ್ ಬಂಕರ್ ಸಿಗುತ್ತೆ. 10 ಮೀಟರ್ ಹೋದರೆ ಒಂದು ಬಂಕರ್ ಸಿಗುತ್ತೆ. ಅದರಿಂದ ನೆಕ್ಸ್ಟ್ ಹೋಗಬೇಕು ಅಂದರೆ ದೇರ್ ಇಸ್ 2 ಆಪ್ಷನ್. ಒಂದು ಯು ಕ್ಯಾನ್ ಗೆಟ್ ಔಟ್, ಎಕ್ಸಿಟ್ ಇರುತ್ತಲ್ಲಿ. ಅದರ್ವೈಸ್ ಯು ಕ್ಯಾನ್ ಚೂಸ್ ಅನದರ್ ವೇ. ಅದು ಇನ್ನೂ ಒಳಗೆ ಹೋಗುತ್ತೆ ಟನಲ್ಲು. ಅದು ತುಂಬ ನ್ಯಾರೋ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಹಾರ್ಟ್ ಡಿಸೀಸು ಅಥವಾ ಕ್ಲಾಸ್ಟ್ರೋಫೋಬಿಕ್ ಅವ್ರು ಯಾರೂ ಹೋಗಬಾರ್ದು ಅಂತ ಹೇಳ್ತಿದ್ದಾರೆ ಅಷ್ಟೇ. My group, yeah, my group, follow me. Careful here with the slide out. ಇಲ್ಲಿ ಸ್ಲೈಡರ್ ಇದೆ. ಸ್ಲೈಡರ್ ಇದೆ, ಹುಷಾರು. ಸ್ಲೈಡ್ ಮಾಡಿ ಸ್ವಲ್ಪ. ಹುಷಾರು, ಸ್ಲೈಡ್ ಮಾಡು. ಸ್ಲೈಡ್ ಓಕೆ. ಸ್ಲೈಡ್ ಗುಡ್. ಓಕೆ. She's my wife. We are married. Oh. There's another tunnel. Yeah. That's way to Cambodia. You want to go? From Vietnam to Cambodia. Just kidding. ಗೈಸ್ ಆಗಲ್ಲ ಗೈಸ್, ತುಂಬ ದೊಡ್ಡ ಇಷ್ಟು ಕರ್ಕೊಂಡು ಬರಬೇಕು ಅಂದರೆ. ಗೈಸ್ ಇದು ತುಂಬ ಸ್ಮಾಲ್ ಇದು. ಅವ್ವಾ ತಲೆ ಹೊಡಿತು. ಓಕೆ, ಡಕ್ ವಾಕಿಂಗ್. ಥ್ಯಾಂಕ್ ಯು.
One of you be the soldier now. Yeah. 잠깐만 잠깐만. ಕಿಚನ್ ಬಂದ್ ಊಟ ಬೇಡ ಸೋಲ್ಜರ್ಸ್ಗೆ. ಹೆಂಗೆ ಅನಿಸ್ತು? ಒಬ್ಬ ಹೊಸ ಅಂದ್ಕೊಂಡು ಹೇಳಿದ್ಲು. ಆಯ್ತು ನಾನು ಹಿಂಗೆ ಇಟ್ಕೊಂಡು ಒಂದೇ ಕೆಲಸ ಕೊಡ್ಸಿದ್ರು. ಬಟ್ ತುಂಬ ನ್ಯಾರೋ ಇತ್ತು ಗೈಸ್, ಆಲ್ಮೋಸ್ಟ್ ಬಕ್ಕೊಂಡೆ ಹೋಗ. ಆ್ಯಂಡ್ ಐ ಥಿಂಕ್ ಲಾಸ್ಟ್ ಟೈಮಲ್ಲಿ ಕೂಡ ಅವ್ರು ದೊಡ್ಡದು ಮಾಡಿದ್ರು. Introduce you what food they eat. Similar the sweet potato, yeah. Tapioca. Have you ever drink the milk tea with the bubble tea? Next one is tea. I hope you enjoy tunnel today, yeah. Yeah, very much. So how was the experience? ಹೆಂಗಿತ್ತು? ಕಾಲು ನಡುತ್ತಿದ್ಯಾ? ಕಾಲು ನಡುತ್ತಿದ್ಯಾ ನನಗೆ? 55 ಕಿಲೋಮೀಟರ್ ಬಂದಿದ್ದು. ಯಾ ಆಬ್ವಿಯಸ್ಲಿ ಸ್ವಲ್ಪ ಅಡ್ವೆಂಚರಸ್ ಆಗಿತ್ತು. ಸಿಗಲ್ಲ ಇದು. ಇಟ್ಸ್ ಲೈಕ್ ಅವ್ರಿಗೆ ಗೊತ್ತಾಗಲ್ಲ ಎನಿಮೀಸ್ಗೆ ಮುಂದೆ ಹೋಗಿದಾರ ಹಿಂದೆ ಹೋಗಿದಾರ ಅಂತ. ಆ ಥರ ಕಟ್ ಮಾಡೋರು ಅಂತ ಇವರು. ಏನು ಬ್ರೈನ್ಸ್ ಯೂಸ್ ಮಾಡಿದಾರಲ್ಲ. ವಾರ್ ಈಸ್ ಅಬೌಟ್ ಟ್ಯಾಕ್ಟಿಕ್ಸ್. ಎಸ್ ಆಫ್ ಕೋರ್ಸ್ ಫಿಸಿಕಲ್ ಎಂಡ್ಯೂರೆನ್ಸ್ ಇರುತ್ತೆ, ಬಟ್ ಟ್ಯಾಕ್ಟಿಕ್ಸ್ ಫಸ್ಟ್. ಸೊ ಇದಾಗಿತ್ತು ನಮ್ಮ ಕೋಜಿ ಟನಲ್ ಅಡ್ವೆಂಚರು. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸು. ಸೋಲ್ಜರ್ಸ್ ಎಲ್ಲ ಏನೇನೆಲ್ಲ ಗಾನ್ ಥ್ರೂ ಮಾಡಿದ್ರು ಗೊತ್ತಾಯಿತು. ಅದಕ್ಕೆ ಅವ್ರು ವಾರ್ ಗೆದ್ದಿದ್ದು. ಸೊ ಅಲ್ಲಿಂದ ವಾಪಸ್ ಗಾಡಿನಲ್ಲಿ ಮತ್ತೆ 70 ಕಿಲೋಮೀಟರು ಸಾಗರ್. ವಾವ್, ಆಲ್ಮೋಸ್ಟ್ 2.5 hours ಬೇಕಾಯಿತು. ತುಂಬ ಟ್ರಾಫಿಕ್ಕು, ತುಂಬ. ಹಾಗೆ ಬೇಗ ರೆಡಿ ಆಗಿಬಿಟ್ಟು ಈ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಫಸ್ಟು ಕೆಫೆ ಅಪಾರ್ಟ್ಮೆಂಟಿಗೆ ಬಂದ್ವಿ. ಅಲ್ಲೊಂದು ಕೆಫೆಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಎಲಿವೇಟರ್ ತೊಗೋಬೋದು, ಇಲ್ಲ ಸ್ಟೇರ್ಸ್ ತೊಗೋಬೋದು. ಎಲಿವೇಟರ್ಗೆ ಸ್ವಲ್ಪ ದುಡ್ಡು ಕೇಳ್ತಾರೆ. ಐ ಥಿಂಕ್ 5,000 or 10,000, ಐ ಡೋಂಟ್ ನೋ, ಮರ್ತೋಗ್ಬಿಟ್ಟಿದೆ ನನಗೆ. ನಾವು ಹಂಗೆ ಹತ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು. ಪರ್ಸೆಂಟೇಜ್. ಸೊ ಮೆರಾಕಿ ಕೆಫೆ ಫೇಮಸ್, ವಿ ನೋ ದ್ಯಾಟ್. ಬಟ್ ಬೇರೆ ಯಾವ್ದಾದ್ರು ಹೊಸದಾಗಿ ಟ್ರೈ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ದ ಲೆಟರ್ ಕ್ಯಾಫೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ನಾವು ಹೋಗ್ತಿರೋದು ದ ಲೆಟರ್. ಇಷ್ಟೇನಾ? ಬಾ ಈಚೆ ಹೋಗೋಣ. ಎಗ್ ಕಾಫಿ ಟ್ರೈ ಮಾಡ್ತೀವಿ ಸಾಗರ್. ಎಗ್ ಕಾಫಿ 1 and coconut chutney. ಥ್ಯಾಂಕ್ ಯು. ಚಿಕ್ಕದಾಗಿತ್ತು ಬಟ್ ಕ್ಯೂಟ್ ಆಗಿತ್ತು. ಈ ಕಡೆ ವಿಯೆಟ್ನಾಮ್ ವೈಬು, ಈ ಕಡೆ ಸಿಟಿ ವೈಬು ಎಲ್ಲನೂ ಇತ್ತು. ಟ್ರೈ ಮಾಡಿದ ಕಾಫಿನೂ ಚೆನ್ನಾಗಿತ್ತು. ಓವರಾಲ್ ತುಂಬ ಪೀಸ್ಫುಲ್ ಅನ್ನಿಸ್ತು. ಅಷ್ಟೊಂದು ನಾಯ್ಸ್ ಇದ್ದರೂ ಆ್ಯಕ್ಚುಲಿ ಪೀಸ್ಫುಲ್ ಅನ್ನಿಸ್ತು. ಬಿಕಾಸ್ ವಿ ಹ್ಯಾಡ್ ಅ ಲಾಂಗ್ ಡೇ. ಸೊ ಯಾರೂ ಜಾಸ್ತಿ ಜನ ಇರಲಿಲ್ಲ. ಸೊ ಯಾರೂ ಗಲಾಟೆ ಅನ್ನಿಸ್ಲಿಲ್ಲ ನಮಗೆ. ಕೊಡಬೇಕು 8 ಗಂಟೆಗೆ ಕೊಡಬೇಕಾಗಿತ್ತು. 9 ಕಾಲಾಗಿ ಹೋಗ್ಬಿಟ್ಟಿದೆ. ಪಾಸ್ಪೋರ್ಟ್ ಇಟ್ಕೊಂಡಿದ್ದಾರೆ ಅವರು. ನೋಡಬೇಕು. ಮಾರ್ನಿಂಗು 7 ಗಂಟೆ ಫ್ಲೈಟ್ ಇದೆ ನಮಗೆ. ಎಷ್ಟು ಹೋಗ್ಬೇಕು ನಾವು. ಪಾಸ್ಪೋರ್ಟ್ ಇಲ್ಲ ಅಂದರೆ ಹೊಗೆನೆ ಪ್ಲಾನು. ಸೊ ಒನ್ ಡೇ ಬೈಕ್ ರೆಂಟ್ ಮಾಡಿದ್ದು ರಿಟರ್ನ್ ಮಾಡಬೇಕಾಗಿತ್ತು. ಓಡ್ಕೊಂಡು ಹೋದ್ವಿ. 9 ಕಾಲಾಗಿ ಹೋಗಿತ್ತು. ಎಲ್ಲ ಕ್ಲೋಸ್ ಮಾಡಿ ಎಲ್ಲ ಒಳಗಡೆ ಇಟ್ಟಿದ್ದ. 10 ನಿಮಿಷ ಲೇಟ್ ಮಾಡಿದ್ರು ನನ್ನ ಪಾಸ್ಪೋರ್ಟ್ ಹೋಗೇನೆ. ನಾನು ಬಿಟ್ಟು ಹೋಗಿರ್ತಿದ್ದೆ ನಾನು ಒಬ್ಬಳೆ. ಬಾಯ್ ಅಂದ್ಕೊಂಡು. ಯಾವ ಕಡೆ ಬಸ್ ಸಿಕ್ಕಿದ್ರೆ ನೋಡಿ ಅದಕ್ಕೆ ನೆಕ್ಸ್ಟ್ ಸ್ಟಾಪಿಗೆ. ಇವಾಗ ಗೊತ್ತಾಯ್ತಾ ಸರ್ ಹೆಂಗೆ ತಿರ್ವಾಕೊಳ್ಳುತ್ತೆ ಗೂಗಲ್ ಅಂತ ಹೆಂಗೆಲ್ಲ ಆಟಾಡಿಸ್ತಾಳೆ ನನ್ನ ಅಂತ. ಒಂಚೂರು ಗೈಸ್ ಒಂಚೂರು ಏನಾರು ನಂಗೆ
ಯೂಶ್ವಲಿ ನಾನು ಚೆನ್ನಾಗಿ ಹೇಳ್ತೀನಿ ಮ್ಯಾಪ್ ಗೈಡ್ ಚೆನ್ನಾಗಿ ಮಾಡ್ತೀನಿ ನಾನು. ಒಂಚೂರು ಎಲ್ಲೋ ಒಂದು ಕಡೆ ಏನಾದ್ರು ಮಿಸ್ಟೇಕ್ ಆಗೋಯ್ತು ಅಂದರೆ ವಾ ನೋಡ್ಬೇಕು ನೀವು. ಅವನೇ ಬರ್ತಾಯಿರ್ತದೆ, ಅದಕ್ಕೆ ಅವನ್ನೇ ಬಾಗ್ಬಿಟ್ಬಿಟ್ಟಿದ್ದೀನಿ ಗೈಡ್. ಎಂಜಾಯ್. ಗೈಸ್, ನಮ್ಮ ನೆಕ್ಸ್ಟ್ ಸ್ಟಾಪು ಬೆನತಣ್ಣನ ಮಾರುಕಟ್ಟೆ. 10 o'clock ಕ್ಲೋಸು, ಇವಾಗ ಆಲ್ರೆಡಿ 9:35, ಇನ್ನು 10 ನಿಮಿಷ ಇದೆ ಹೋಗೋಕ್ಕೆ. ಆ್ಯಕ್ಚುಲಿ ನಮ್ಮ ಮಿಟಿನರಿಂದ ಒಂದು ಪ್ಲೇಸ್ ಮಿಸ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಬೆಂತಾನ್ ಮಾರ್ಕೆಟಿಗೆ ಹೋಗೋಣ ಅಂತ ಪೋಸ್ಟ್ಪೋನ್ ಮಾಡಿಕೊಂಡು ಕಡೆಗೆ ಇವಾಗ 9:15 ಹೋದರೆ ಅದು ಇನ್ನೆಲ್ಲಿ ತಂದಿರುತ್ತೆ. 10 o'clock ಕ್ಲೋಸ್ ಅದು. ಮೆರಿ ಕ್ರಿಸ್ಮಸ್. ಬೆಂತಾನ್ ಮಾರ್ಕೆಟ್ ಕ್ಲೋಜು. ನೋಡ್ಕೊಂಡು ಬಂದು ಕ್ಲೋಜು. ಬೆಂತಾನ್ ಮಾರ್ಕೆಟ್ ಕ್ಲೋಸ್. ಆಸಮ್. ನೆಕ್ಸ್ಟು ಅಟ್ಲೀಸ್ಟ್ ಆ ಬಸ್ ಟೂರ್ಗೆ ನಾವು ಹೋಗೋಣ. 10 o'clock ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಹಾಗೆ. ಸದ್ಯ ಪಾಸ್ಪೋರ್ಟ್ ಸಿಗ್ತಲ್ಲ, ನೋಡೋಣ, ನೋಡ್ಕೊಂಡು ಬರ್ತೀನಿ. ವೆಯ್ಟ್ ಮಾಡಿ ಪ್ಲೀಸ್. ನೆಕ್ಸ್ಟ್ 10 o'clockಗೆ ಸಿಟಿ ಟೂರ್ ಬಸ್ ಹಚ್ಕೊಂಡ್ವಿ. ಸಿಟಿ ಟೂರ್ ತೋರಿಸುತ್ತೆ. ದೊಡ್ಡ ಬಿಲ್ಡಿಂಗ್ ಎಲ್ಲ ಹತ್ರ ಹಂಗೆ ಹೋಗೋದು ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಯಾವುದೋ ಫ್ರಿಜ್ ಥರ ಐತೆ ಒಳ್ಳೆ. ಆದಷ್ಟು ಸ್ಟಾರ್ಟಿಂಗಲ್ಲಿ ಕುತ್ಕೊಳ್ಳೋಕೆ ಟ್ರೈ ಮಾಡಿ, ಇಲ್ಲಾಂದರೆ ನಮ್ಮ ಮುಂದೆ ಬುಡೆ ಕಾಣಿಸ್ತಿದೆಯಲ್ಲ ಹಂಗೆ ನಿಮಗೂ ಆಗೋದು. ಒಂಥರ ಚೆನ್ನಾಗಿತ್ತು ಟೂರು. ಇಟ್ ಫೀಲ್ಸ್ ಕೈಂಡ್ ಆಫ್ ರೊಮ್ಯಾಂಟಿಕ್. ಡೇ ಆ್ಯಂಡ್ ನೈಟಿಗೆ ಇದು ಒಂದು ಪ್ಲ್ಯಾನ್ ಇಟ್ಕೋಬೋದು ನೋಡಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆ ಕೋಲ್ಡ್ ಬ್ರೀಸು. ನಾವು ಡಿಸೆಂಬರಲ್ಲಿ ಅಲ್ವಾ ಹೋಗಿದ್ದು, ತಣ್ಣಗಿತ್ತು. ಹೋ ಚಿ ಮಿನ್ ಸಿಟಿನೂ ತಣ್ಣಗಿತ್ತು. ಓವರ್ ಆಲ್ ಗುಡ್ ಎಕ್ಸ್ಪೀರಿಯನ್ಸ್. ಐ ವುಡ್ ಸಜೆಸ್ಟ್ ದಿಸ್. ಸೊ ಇದಾಗಿತ್ತು ನಮ್ಮ ಹೋ ಚಿ ಮಿನ್ ಎಕ್ಸ್ಪೀರಿಯನ್ಸ್. ಹೋ ಚಿ ಮಿನ್ ಮುಗೀತು. ನೆಕ್ಸ್ಟು ಎಲ್ಲಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ಮೈ ಗಾಡ್, ಹೋ ಚಿ ಮಿನ್ ಹ್ಯಾಸ್ ಮೈ ಹಾರ್ಟ್. ಇನ್ನೊಂದು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಯಾವಾಗಲೂ ಗೂಗಲ್ ಮ್ಯಾಪಲ್ಲಿ ಡೆಸ್ಟಿನೇಷನ್ ಹಾಕುವಾಗ ಎಂಟ್ರಿ ಗೇಟ್ ಅಂತ ಕೊಡಿ. ಲೈಕ್ ಕೋಚಿ ಟನಲ್ ಎಂಟ್ರಿ ಗೇಟ್, ಇಂಡಿಪೆಂಡೆನ್ಸ್ ಎಂಟ್ರೆನ್ಸ್ ಗೇಟ್. ಬಿಕಾಸ್ ನೀವು ಬರೀ ಜಾಗದ ಹೆಸರು ಕೊಟ್ಟರೆ ಅದು ಯಾವುದೋ ಗೇಟಿಗೆ ತೊಗೊಂಡೋಗಿ ನಿಲ್ಲಿಸುತ್ತೆ. ಆಮೇಲೆ ನೀವು ಹುಡ್ಕೊಂಡು ಒಳಗೆ ಹೋಗ್ಬೇಕಾಗುತ್ತೆ, ತುಂಬ ನಡಿಬೇಕಾಗುತ್ತೆ. ಟು ಅವಾಯ್ಡ್ ದಟ್ ಈ ಕೆಲಸ ಮಾಡಿ. ಮತ್ತೆ ಸಿಗುವ, ಬಾಯ್.